ಜೀವಿತ ಕಡೆಯವ್ರು ನೀವೇ? ಹೌದು ಸರ್ ನಾನೇ. ಏನಾಯಿತು ಸರ್ ಜೀವಿತನ್ಗೆ? ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ. ಎರಡು ಬ್ರೆಸ್ಟಿಗೂ ಕ್ಯಾನ್ಸರ್ ಆಗಿದೆಪ್ಪ. ಕ್ಯಾನ್ಸರ್ ಬಂದಿದೆ. ಬ್ಲಡ್ ಎಲ್ಲ ಇದಾಗ್ಬಿಟ್ಟು ಗಟ್ಟಿ ಆಗಿ ಅದು ನೋವಿದೆ ಅವ್ರಿಗೆ. ಅದು ಹೇಳ್ಕೊಂಡಿಲ್ಲ ಅವ್ರು ಯಾರ ಹತ್ರನೂ. ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅವ್ರಿಗೆ. ಇವಾಗ ಆಪ್ರೇಷನ್ ಮಾಡಬೇಕಾಗುತ್ತೆ. ಹೌದಾ? ಏನು ತೊಂದರೆ ಇಲ್ವಾ ಸರ್? ಭಾಳ ದಿವಸ ಆಗಿದೆ ಅವ್ರಿಗೆ ಗಟ್ಟಿ ಆಗ್ಬಿಟ್ಟು. ಅದನ್ನ ಹೇಳ್ಕೊಂಡಿಲ್ಲ. ಅವ್ರೇನಾದರೂ ಮಗುಗೆ ಫೀಡಿಂಗ್ ಏನಾದರೂ ಸ್ಟಾಪ್ ಮಾಡಿದ್ರ? ಮಕ್ಳೇನಾದರೂ ಇದ್ದಾರಾ ಅವ್ರಿಗೆ? ಹೌದು ಸರ್, ಇದ್ದಾಳೆ. ಒಬ್ಳು ಮಗಳು ಇದ್ಲು. ಅವಾಗ ಅದೇ ಹಾಲು ಕುಡ್ಸಲ್ಲ ಅಂತೇಳಿ ಏನೋ ಗಂಡ ಹೆಂಡ್ತಿ ಮಧ್ಯೆ ಸ್ವಲ್ಪ ಜಗಳ ಇದಾಗ್ಬಿಟ್ಟು ಅವಾಗ ಅವರು ಏನೋ ಮಗಳನ್ನ ಬಿಟ್ಟು ಬಂದಿದ್ಲು. ಆಮೇಲೆ ಮಗಳನ್ನ ಗಂಡನ ಕಡೆಯವರೇ ಸಾಕಿದ್ರು. ಹಿಂಗೆಲ್ಲ ಪ್ರಾಬ್ಲಮ್ ಆಗಿತ್ತು ಸರ್ ಅವಾಗ. ನೋಡಿ, ಅವಾಗಿದ್ದು ಇವಾಗ ಅವ್ರಿಗೆ ಯಾವ ಥರ ತೊಂದರೆ ಆಗಿದೆ ಅಂತ. ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ ಅವ್ರಿಗೆ. ಇವಾಗ ಆಪ್ರೇಷನ್ ಮಾಡಿ ಅವ್ರಿಗೆ ಆಪ್ರೇಷನ್ ಮಾಡಬೇಕಾಗುತ್ತೆ. ಎರಡು ಬ್ರೆಸ್ಟಿಗೂ ಆಪ್ರೇಷನ್ ಮಾಡಿ ತೆಗೆದಾಕ್ಬೇಕಾಗುತ್ತೆ. ಹೌದಾ ಸರ್? ಅಯ್ಯೋ, ಇದಕ್ಕೆ ಬೇರೆ ಆಪ್ಷನ್ಸ್ ಏನಿಲ್ವಾ ಸರ್? ಮಾತ್ರೆ, ಇಂಜೆಕ್ಷನು ಇದರಲ್ಲೇನು ಕ್ಯೂರ್ ಆಗಲ್ವಾ ಸರ್? ಇಲ್ಲಪ್ಪ, ಆಪ್ರೇಷನ್ ಆಗಲೇಬೇಕು. ಯಾಕಂದರೆ ಕ್ಯಾನ್ಸರ್ ಆಗಿರೋದು ಆಪ್ರೇಷನ್ ಮಾಡಿದ್ರೇ ಅದು ಸರಿ ಹೋಗೋದು. ಇಲ್ಲ ಅಂತಂದರೆ ದೇಹಕ್ಕೆಲ್ಲ ಅದು ಹರಡ್ಬಿಟ್ಟು ಇನ್ನೂ ಜಾಸ್ತಿ ನೋವು ಅನ್ಬೋದು. ಈಗಲೇ ಲೇಟ್ ಆಗಿಬಿಟ್ಟಿದೆ. ಇವಾಗ ಅವರು ಆಪ್ರೇಷನ್ ಮಾಡಿಸಿದ್ರೇನೆ. ಇಲ್ಲ, ಆಪ್ರೇಷನ್ ಮಾಡಿಸ್ಬಿಡಿ. ಆಪ್ರೇಷನ್ ಮಾಡಿಸಿದ್ರೆ ಒಳ್ಳೆಯದು. ಸರಿ ಆಯಿತು ಡಾಕ್ಟರ್. ಎಷ್ಟಾಗುತ್ತೆ ಅಮೌಂಟು? ಇವಾಗ 2 ಲಕ್ಷ ಕಟ್ಟಬೇಕಾಗುತ್ತೆ ನೀವು. ಆಮೇಲೆ ಡಿಸ್ಚಾರ್ಜ್ ಆಗಬೇಕಾದ್ರೆ ಒಂದು ವಾರ ಆದ್ರೂ ಇಲ್ಲಿ ನಾವು ಇಟ್ಕೊಂಡಿರ್ತೀವಿ. ಡಿಸ್ಚಾರ್ಜ್ ಮಾಡಲ್ಲ. ಒಂದು ವಾರದ ಗಂಟ ನೀವು ಇಲ್ಲೇ ಇರಬೇಕಾಗುತ್ತೆ. ಬೆಡ್ ಚಾರ್ಜು ಅದೆಲ್ಲ ಟೋಟಲ್ ಆಮೇಲೆ ಎಷ್ಟು ಬರುತ್ತೆ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ 2 ಲಕ್ಷ ಕಟ್ಟಬೇಕಾಗುತ್ತೆಪ್ಪ. ಸರಿ ಆಯಿತು ಡಾಕ್ಟರ್, ಕಟ್ತೀನಿ, ಮಾಡಿಸ್ತೀನಿ. ಹೇಳ್ರಿ ಡಾಕ್ಟರ್. ನೀವು ಯಾರಂತ ಗೊತ್ತಾಗಲಿಲ್ಲ. ಅವ್ರಿಗೆ ಏನಾಗಬೇಕು? ಹುಡುಗಿ ಕಡೆಯವರ? ಏನಾಗಬೇಕು ಅವ್ರಿಗೆ ನೀವು? ಅವ್ರ ಕಡೆನೇ ಸರ್, ರಿಲೇಟಿವ್ಸು. ನಮಗೂ ಅವ್ರಿಗೂ ಸ್ವಲ್ಪ ತುಂಬ ಪರಿಚಯ ಇತ್ತು ಸರ್, ಅದಕ್ಕೆ ಕರ್ಕೊಂಡು ಬಂದ್ವಿ. ಸರಿಪ್ಪ, ಆಯಿತು. ಬೇಗ ಆಪ್ರೇಷನ್ ಮಾಡಿಸ್ಬಿಡಿ ಅವ್ರಿಗೆ. ನೀವು ಎಷ್ಟು ಬೇಗ ಅಮೌಂಟ್ ಕಟ್ಟಿ ಅವ್ರಿಗೆ ಬೇಗ ಆಪ್ರೇಷನ್ ಮಾಡಿಸ್ತೀರೋ ಅಷ್ಟು ಬೇಗ ಕ್ಯೂರ್ ಆಗ್ತಾರೆ. ಅದು ತುಂಬ ಇದಾಗ್ಬಿಟ್ಟಿದೆ, ತುಂಬ ಕಷ್ಟ. ಅದು ಅವರು ಉಳಿಯೋದೇ ಇನ್ನೊಂದು ಸ್ವಲ್ಪ ದಿನ ಆಗಿದ್ದರೆ ಅವ್ರು ಉಳಿಯೋದೇ ಕಷ್ಟ ಆಗಿತ್ತು. ಇನ್ನೊಂದು ವಾರ ನೀವು ಲೇಟಾಗಿ ಬಂದಿದ್ರು ಅವ್ರನ್ನ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗ್ಬಿಟ್ಟಿತ್ತು. ಸರಿ ಸರ್, ಆಯಿತು. ಅಮೌಂಟ್ ತೊಗೊಂಬಂದು ಕಟ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಸರ್ ನಿಮ್ಮ ಹತ್ರ. ಸರಿಯಪ್ಪ, ಆಯಿತು. ಎಷ್ಟು ಬೇಗ ಅಮೌಂಟ್ ತೊಗೊಂಬಂದು ನೀವು ಪೇ ಮಾಡ್ತಿರೋ ಇವತ್ತು ಸಂಜೆನೇ ಆಪ್ರೇಷನ್ ಆಗುತ್ತೆ. ಇಲ್ಲ ಅಂತಂದರೆ ಬೆಳಗ್ಗೆನೇ ಆಗುತ್ತೆ. ನೀವು ಎಷ್ಟು ಬೇಗ ಇವತ್ತು ಸಂಜೆನೇ ತೊಗೊಂಬಂದು ಅಮೌಂಟ್ ಕಟ್ಟಿ 6 ಗಂಟೆ ಅಷ್ಟೊತ್ತಿಗೆ ನಾನು ಆಪ್ರೇಷನ್ ಮುಗಿಸ್ಬಿಡ್ತೀನಿ. ಸರಿ ಸರ್, ಆಯಿತು. ಏನು ಹೇಳಿದ್ರು ಸಂತು ಡಾಕ್ಟ್ರು? ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ ಅಂತೆ. 2 ಬ್ರೆಸ್ಟು ಆಪ್ರೇಷನ್ ಮಾಡಿ ತೆಗಿಬೇಕು. ಬ್ರೆಸ್ಟ್ ಕ್ಯಾನ್ಸರ್ ಆಗೈತೆ ಅಂತ ಹೇಳಿದ್ರು. ಏನು ಮಾಡೋದು, ತುಂಬ ಬೇಜಾರಾಯಿತು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಈ ವಿಷಯ ಕೇಳ್ಬಿಟ್ಟು. ಇವಾಗ 2 ಲಕ್ಷ ಕಟ್ಟಬೇಕಂತೆ. 2 ಲಕ್ಷ ಕಟ್ಟಿ ಇವಾಗ ಆಪ್ರೇಷನ್ ಮಾಡಬೇಕು. 2 ಲಕ್ಷ ಕಟ್ಟಿ ಅಂತ ಹೇಳಿದ್ರು. ಆಮೇಲೆ ಇನ್ನು ಬೆಡ್ ಚಾರ್ಜು ಅದೆಲ್ಲ ಎಷ್ಟಾಗುತ್ತೋ ಅಂತ ಗೊತ್ತಿಲ್ಲ. ಎಂಥ ವಿಷಯ ಕೇಳ್ದಂಗೆ ಆಯಿತು ಸಂತು. ಅಲ್ಲ, ಹಾಗಾದರೆ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದ್ರೆ ಆಪ್ರೇಷನ್ ಮಾಡಿಬಿಟ್ಟು ಬ್ರೆಸ್ಟ್ 2 ತೆಗ್ದು ಹಾಕ್ತೀವಿ ಅಂತ ಹೇಳಿದ್ರು. ಕ್ಯಾನ್ಸರ್ ಆಗೈತಲ್ಲ, ಅದಕ್ಕೆ ತುಂಬ ಗಟ್ಟಿ ಆಗ್ಬಿಟ್ಟು ಅದೇನೋ ಹೇಳಿದ್ರಪ್ಪ, ನನಗೆ ಅರ್ಥ ಆಗಲಿಲ್ಲ ಸರಿಯಾಗಿ. ಅದು ಅವಾಗ ಮಗನ ಬಿಟ್ಟು ಅದು ಮಗಳು ಹುಟ್ಟಿದಾಗ ಬಿಟ್ಟು ಬಂದು ಹಾಲು ಕುಡಿಸ್ದಂಗೆ ಹಾಲೆಲ್ಲ ಸ್ಟಾಪ್ ಆಗಿ ಒಳಗಡೆ ಕ್ಯಾನ್ಸರ್ ಆಗೈತಂತೆ. ನೋಡು ಯಾವ ಥರ ಆಗೈತೆ ಅಂತ. ಅಯ್ಯೋ, ನೋಡು, ಸಿಟ್ನಾಗ ಏನೇನೋ ಮಾಡ್ಕೊಬಿಡೋದು. ನೋಡಿ ಇವಾಗ ಎಷ್ಟು ಅನುಭವಿಸೋ ಅಂಥ ಪರಿಸ್ಥಿತಿ ಬಂತು. ಆ ಜೀವಿತ ಸ್ವಲ್ಪನಾದರೂ ಯೋಚನೆ ಮಾಡೋ ಅಂಥ ಶಕ್ತಿ ಇಲ್ಲ ಬಿಡು ಅವಳಿಗೆ. ಏನಪ್ಪ, ಇಂಥ ಕಾಯಿಲೆಗಳಾದರೆ ಇವಾಗ ಭಾಳ ಕಷ್ಟ. ಇವಾಗ ಏನು ಮಾಡ್ತೀಯ? 2 ಲಕ್ಷ ದುಡ್ಡು ಕಟ್ಟಬೇಕು. ನೀನು ಕಟ್ತೀಯಾ? ಏನು ಮಾಡೋಕ್ಕಾಗುತ್ತೆ? ನಾನೇ ಕಟ್ಟಬೇಕು. ಇನ್ನೇನು ಮಾಡೋಕ್ಕಾಗಲ್ಲ. ಎದ್ದಿದ್ದಾಳ? ಏನು ಮಾಡ್ತಾ ಇದ್ದಾಳೆ? ಜೀವಿತ, ಏನಾಯ್ತಣ್ಣ? ಏನಾಯಿತು ಗುಂಡಣ್ಣ? ಏನಕ್ಕೆ ಕರ್ಕೊಂಬಂದಿದ್ದೀರಾ ನನಗಿಲ್ಲೇ ಅಂತಂದ್ಲು. ಯಾಕೆ ತಲೆ ಸುತ್ತು ಬಿದ್ದಿದ್ದಮ್ಮ, ಅದಕ್ಕೆ ಕರ್ಕೊಂಬಂದ್ವಿ ಅಂತಂದೆ. ತಲೆ ಸುತ್ತು ಬಿದ್ದಿರೋದಕ್ಕೆಲ್ಲ ಯಾಕೆ ಕರ್ಕೊಂಬಂದ್ರಿ ಅಂತ. ಏನು ನೋಡಿ, ಇಲ್ಲದೆಲ್ಲ ಟೆನ್ಷನ್ ತಗೊಂಡು ಏನು ಕೆಡೆಗೆ ಹಿಂಗೆ ಆಡ್ತಾರೆ ಅಂತಾರಲ್ಲ, ಈಗ ಹಿಂಗೇನೆ. ಇವಾಗ ನೋಡು, ಆಪ್ರೇಷನ್ ಮಾಡಿಸ್ಬೇಕು, 2 ಲಕ್ಷ ದುಡ್ಡು ಕಟ್ಟಬೇಕು. ಇನ್ನು ಎಷ್ಟು ಇರುತ್ತೆ? ಇವತ್ತು ನಿನಗೇನು ಕಷ್ಟ ನೋಡಲ್ವೇ? ನೀನು ಇವತ್ತು ಒಳ್ಳೇದು ಮಾಡೋಕೆ ಹೋಗಿ ಇವತ್ತು ನಿನಗೆ ಕಷ್ಟ ಆದಂಗೆ ಆಯಿತು. ಏನು ಮಾಡೋಕ್ಕಾಗಲ್ಲ ಅಣ್ಣ. ನೋಡ್ಕೊಂತೀನಿ. ಇವತ್ತು ನಾನು ನಂಬ್ಕೊಂಡು ಬಂದವಳ, ನಾನು ನೋಡ್ಕೊಂತೀನಿ. 2 ಲಕ್ಷ ತಾನೇ ಕಟ್ಟಿ ಮಾಡಿಸ್ತೀನಿ. ಆಮೇಲೆ ಬೆಡ್ ಚಾರ್ಜ್ ಎಲ್ಲನ ಎಷ್ಟಾಗುತ್ತೆ ಕೇಳ್ಬಿಟ್ಟು ಆಮೇಲೆ ಹೋಗ್ಬೇಕಾದ್ರೆ ಬೆಡ್ ಚಾರ್ಜು ಎಲ್ಲ ಒಟ್ಟಿನಲ್ಲಿ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ. ಇವಾಗ 2 ಲಕ್ಷ ಕಟ್ಟಬೇಕು ಅಂತ ಹೇಳಾರೆ. ಆಪ್ರೇಷನ್ಗೆ 2 ಲಕ್ಷ ಕಟ್ಟಿದ್ರೇ ಆಪ್ರೇಷನ್ ಮಾಡ್ತೀವಿ ಅಂತ. ಕ್ಯಾನ್ಸರ್ ಆಗ್ಬಿಟ್ಟೈತಂತೆ. ಇವಾಗ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತವ್ರೆ. ಒಂದು ವಾರ 15 ದಿವಸ ಹೋದರೆ ಉಳಿಯೋದೇ ಕಷ್ಟ ಅಂತ
ಹೇಳ್ತಾವ್ರೆ ಗುಂಡಣ್ಣ. ಮತ್ತೆ ಆಪರೇಷನ್ ಮಾಡಿಸ್ಬಿಡು ಒಳ್ಳೇದು. ಆಪರೇಷನ್ ಮಾಡಿಸ್ಬಿಟ್ರೆ ಅತ್ಲಾಗ ಯಾವುದು ತಲೆನೋವಿರಲ್ಲ. ಸುಮ್ಮನೆ ಇವು ಕಷ್ಟ ಸುಖ ಎಲ್ಲ ಅನುಭವಿಸಿದ್ರೆ ಗೊತ್ತಾಗುತ್ತೆ. ಇವಾಗ ಸದ್ಯಕ್ಕೆ ಇವತ್ತು ಏನು ಹೇಳ್ಬೇಡ, ತುಂಬ ಟೆನ್ಷನ್ ನನಗಿದ್ದಾಳೆ. ಏನಾಯ್ತು ಅಂತೇಳಿ ತುಂಬ ಟೆನ್ಷನ್ ತಗೊಂಡಿದ್ದಾಳೆ ಜೀವಿತ. ಅದಕ್ಕೆ ಇವಾಗ ಸದ್ಯಕ್ಕೆ ಅವಳಿಗೆ ವಿಷಯನ ಹೇಳ್ಬೇಡ. ಸರಿ ಆಯ್ತು ಗುಂಡಣ್ಣ, ನಾನೇನು ಹೇಳೋಲ್ಲ, ಬಾ ಮಾತಾಡೋಣ, ಏನಾಗಲ್ಲ ಜೀವಿತ, ಚೆನ್ನಾಗಿರುವಂತ ಮಾತಾಡೋಣ ಬಾ. ಮಕ್ಕ ಬೇಜಾರ ಮಾಡ್ಕೊಬೇಡ, ಸ್ವಲ್ಪ ನೀನು ಏನೋ ಆಗಿಲ್ಲ ಅನ್ನೋ ಥರ ಇದ್ಬಿಡು. ಬೇಜಾರು ಮಾಡ್ಕೊಂಡಿರೋ ಥರ ನೋಡಿದ್ರೆ ನಿನ್ನ ಏನೋ ಆಗೈತೆ ನನಗೆ ಅಂತ ತಿಳ್ಕೊಬಿಡ್ತಾಳ ಅವಳು. ಜೀವಿತ ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ನನಗೇನಾಯ್ತು ಸಂತು? ಏನು ಹೇಳಿದ್ರು ಡಾಕ್ಟ್ರು? ಯಾವಾಗ ನಮ್ಮ ಮನೆಗೆ ಹೋಗೋದು? ಏನಾಗಿಲ್ಲ, ತಲೆ ಸುತ್ತ ಬಂದಿತ್ತು. ಅದಕ್ಕೆ ಏನೋ ಬ್ಲಡ್ ಏನೋ ಕಡಿಮೆ ಇದೆ, ಬ್ಲಡ್ ಹಾಕ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ನಿನಗೆ ಕೆಲಸ ಎಲ್ಲ ಮಾಡೋಕ್ಕೆ ಸುಸ್ತಾಗುತ್ತೆ. ಅದಕ್ಕೆ ಪಾಪ ನಿನ್ನ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದು. ಅದಕ್ಕೆ ಬ್ಲಡ್ ಹಾಕಿಸ್ತಾರೆ. ಅದಕ್ಕೆ ಒಂದಿನ 2 ದಿನ ಅಡ್ಮಿಟ್ ಆಗಬೇಕಾಗುತ್ತೆ, ಚೆಕಪ್ ಎಲ್ಲ ಮಾಡ್ತೀವಿ. ಅವಾಗ ತಲೆ ಸುತ್ತ ಬೇರೆ ಬರುತ್ತೆ ಅಂತ ಹೇಳ್ತಿರ್ತೀಯಲ್ಲ ನೀನು. ಅದಕ್ಕೆ ಇವಾಗ ಅವರು 1-2 ದಿವಸ ಅಡ್ಮಿಟ್ ಆಗಿ ಮೆಡಿಸನ್ ಎಲ್ಲ ಹಾಕ್ತೀವಿ ಅಂತ ಹೇಳವ್ರೆ. 2 ದಿವಸ ಆಗಲಿ, ಆಮೇಲೆ 2 ದಿವಸ ಆದಮೇಲೆ ಇನ್ನೊಂದ್ಸತಿ ಚೆಕಪ್ ಮಾಡಿ ಕಳಿಸ್ತೀವಿ ಅಂತ ಹೇಳವ್ರೆ. 2 ದಿವಸ ಆದಮೇಲೆ ಹೋಗೋದು. ಏನಾಗಿಲ್ಲ, ಸ್ವಲ್ಪ ತಲೆ ಸುತ್ತ ಬಂದಿತ್ತು ಅಷ್ಟೇ, ಏನಿಲ್ಲ. ನೀನೇನು ಟೆನ್ಷನ್ ತಗೋಬೇಡ, ಆರಾಮಾಗಿರೋ. ಟೆನ್ಷನ್ ತಗೊಂಡ್ರೆ ಏನಾಗುತ್ತೆ, BP ಜಾಸ್ತಿ ಆಗುತ್ತೆ. ಇನ್ನು ಹೊಂದ್ಕೊಂಡು ಹಂಗೆ ಸಮಸ್ಯೆಗಳು ಶುರುವಾಗುತ್ತೆ. ಅದಕ್ಕೆ ಟೆನ್ಷನ್ ತಗೊಳಕ್ ಹೋಗ್ಬಿಡ ನೀನು. ನಾನು ಏನೋ ಮಾಡೋಕ್ಕೋಗಿ ಏನೋ ಆಯಿತು ನೋಡಿ. ಇವತ್ತು ನಾನು ಏನೆಲ್ಲ ಅಂದ್ಕೊಂಡಿದ್ದೆ, ನಾನು ಏನು ಅಂದ್ಕೊಂಡು ನಾನು ಎಷ್ಟು ನಾನು ನಿನಗೆ ಮೇಲೆ ಬೇಜಾರು ಮಾಡ್ಕೊಂಡಿದ್ದೆ. ಇವತ್ತು ನೀನೇ ನನ್ನ ಕಷ್ಟಕ್ಕಾಗಿದ್ದು. ನೀನು ಹಾಸ್ಪಿಟ್ಲಿಗೆ ಕರ್ಕೊಂಬಂದು ನಾನು ಮಾತಾಡಿರೋದಕ್ಕೂ ನಾನು ಅಂದಿರೋದಕ್ಕೂ ಇನ್ನೊಬ್ರು ಯಾರಾದರೂ ಆಗಿದ್ರೆ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತಾ ಇರಲಿಲ್ಲ. ಜೀವಿತ, ಈಗ ನಾನು ನಂಬ್ಕೊಂಡು ಬಂದಿದ್ದೀಯಾ ನೀನು. ನಾನು ಏನೇ ಸಮಸ್ಯೆ ಬಂದರೂ ನಾನಿದ್ದೀನಿ, ಧೈರ್ಯವಾಗಿರು. ಏನು ಮಾಡೋಕ್ಕಾಗಲ್ಲ. ಈಗ ನಾನು ಅವತ್ತು ಮಾಡೋಕ್ಕೂ ಒಳ್ಳೇದಾಗಲಿ ಅಂತ ಮಾಡಿದ್ದೀನಿ ಬಿಡು. ಅದೆಲ್ಲ ಮಾತಾಡೋದಲ್ಲ. ಹಾಸ್ಪಿಟಲಲ್ಲಿ ನಾನಿದ್ದೀನಿ, ಧೈರ್ಯವಾಗಿರು. ಏನು ಬಂದರೂ ನಾನು ನೋಡ್ಕೊಂತೀನಿ ಅಷ್ಟೇ. ಧೈರ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲಮ್ಮ, ನೀನು ಧೈರ್ಯವಾಗಿರಬೇಕು. ಏನೇ ಆಗಲಿ ಬಿಡು. ಕಾಯಿಲೆ ನಾವು ಎದುರಿಸ್ಬೇಕು. ನಮ್ಮನ್ನೇ ನಾವು ಕಾಯಿಲೆ ನೋಡಿ ಎದ್ರಿಕೊಂಬೋದಲ್ಲ ಅಂತ ಅನ್ಕೋಬೇಕು ಯಾವತ್ತೂ. ನಾವು ಎದುರಿಸ್ಬೇಕು ಅದನ್ನು. ನಮ್ಮನ್ನು ನೋಡಿ ಅದು ಎದ್ರಿಕೊಂಡು ಓಡೋಗ್ತಾ ಇರ್ಬೇಕು. ನಾವು ಕಾಯಿಲೆ ನೋಡಿ ಎದ್ರಿಕೋಬಾರ್ದು ಯಾವತ್ತೂ. ನಾವು ಯಾವುದೇ ಒಂದು ಕಾಯಿಲೆ ಬೀಳೇಳು ಎದ್ರುಕೊಂಬಕ್ಕೆ ಹೋಗ್ಬಾರ್ದು. ಧೈರ್ಯವಾಗಿದ್ದಷ್ಟು ಬೇಗ ವಾಸಿ ಆಗ್ಬಿಡುತ್ತೆ. ಏನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು. ಆಗಿದ್ದಾಯ್ತು, ಇನ್ನೇನು ಮಾಡೋಕ್ಕಾಗುತ್ತೆ. ಸರಿ ಆಯಿತು ಸಂತು, ಕ್ಷಮಿಸ್ಬಿಡು. ನಾನು ಮಾತಾಡಿರೋದು ಅಂದಿರೋದು ಏನಾರ ಮನಸ್ನಾಗ ಇಟ್ಕೊಂಡಿದ್ರೆ ಕ್ಷಮಿಸ್ಬಿಡು ಸಂತು. ಸರಿ ಆಯಿತು ಜೀವಿತ, ನಾನೇನು ಮನಸ್ನಾಗ ಇಟ್ಕೊಂಡಿಲ್ಲ. ಮನಸ್ನಾಗೆಲ್ಲ ಇಟ್ಕೊಂಡಿರೋನಾಗಿದ್ರು ನಾನು ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತಾ ಇರಲಿಲ್ಲ. ನನ್ನ ಮನಸ್ಸಾಗ ಏನು ಇಟ್ಕೊಂಡಿಲ್ಲ ಬಿಡು. ಹೋಗ್ಲಿ ಬಿಡು ಜೀವಿತ, ಅದನ್ನೆಲ್ಲ ಯೋಚನೆ ಮಾಡಬೇಡ. ಏನು ಅಂದ್ಕೊಂಡವನು, ಏನೋ ಸಂತು, ಏನೋ ಎತ್ತೋ ಅಂತ ಅದನ್ನೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ನೀನು. ಆಗಿದ್ದಾಗಲಿ, ಮುಂದೆ ನೋಡೋಣ. ಅದೇನಾಗುತ್ತೋ ಆಗಲಿ, ನೋಡೇ ಬಿಡೋಣ. ಸರಿ ಆಯಿತು ಸಂತು, ಆಯಿತು. ನನಗೇನಾಗಿಲ್ಲ ತಾನೆ? ಏನಾಗಿಲ್ಲ ಜೀವಿತ. ನಾನು ಒಬ್ಬನೇ ಅಂತೇಳಿ ಅವನ ಜೊತೆ ಹಾಸ್ಪಿಟ್ಲಿಗೆ ಬಂದೆ. ಅವನ ಜೊತೆ ನೀನು ಮಾತಾಡ್ತಾ ಇರಲಿಲ್ಲ, ಎದ್ದಳಿಸಿದ್ವಿ, ಯಾಕೋ ಎದ್ದಳಲಿಲ್ಲ. ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ವಾ. ಅವನು ಒಬ್ಬನೇ ಅಲ್ಲ ಅಂತೇಳಿ ನಾನು ಅವನ ಜೊತೆಗೆ ಬಂದೆ ಅಷ್ಟೇ. ಏನಾಗಿಲ್ಲ, ಎದ್ರುಕೋಬೇಡ, ಆರಾಮಾಗಿರು. ನೋಡಿದ್ರಲ್ಲ ವೀಕ್ಷಕರೇ, ಜೀವಿತನಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ. ಬ್ರೆಸ್ಟ್ 2 ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದು? ಅವಾಗ ಅವಳು ಮಗುಗೆ ನೋಡಿ ಹಾಲು ಕುಡಿಸೋದು ಸ್ಟಾಪ್ ಮಾಡೋದಕ್ಕೆ ಯಾವ ಥರ ಆಯಿತು ಅಂತ ಹೇಳಿ. ಅದೆಲ್ಲ ಗೆಡ್ಡೆ ಆಗ್ಬಿಟ್ಟು ಒಳಗಡೆ ಎಲ್ಲನ ಇವಾಗ ಅದು ಕ್ಯಾನ್ಸರ್ ಆಗ್ಬಿಟ್ಟೈತೆ. ಅದಕ್ಕೆ ಇವಾಗ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳ್ತವ್ರೆ. ಇವಾಗ ತುಂಬ ನೋವು, ಎಷ್ಟು ನೋವು ತಿನ್ಬೇಕು ಅವಳು. ನೋಡಿ ಎಷ್ಟು ಕಷ್ಟ. ಹೇಳಿದ್ರೆ ಕೇಳ್ತಾ ಇರಲಿಲ್ಲ. ನೋಡಿ ಏನೋ ಸಿಟ್ಟಿಗೇನೋ ಮಾಡ್ಕೊಂಡಿದ್ದಕ್ಕೆ ಇವತ್ತು ಯಾವ ಥರ ಆಯಿತು. ದೊಡ್ಡವರೆಲ್ಲ ಜಗಳ ಮಾಡ್ಕೊಂಡು ಸುಮ್ಮನೆ ಮಗು ನೋಡ್ಕೊಂಡಿದ್ದಿದ್ರೆ ಯಾವ ಸಮಸ್ಯೆನೂ ಇರ್ತಿರ್ಲಿಲ್ಲ ಇವತ್ತು ಜೀವಿತನಿಗೆ. ಇವತ್ತು ಮಗುನ ಬಿಟ್ಟು ಬಂದಿದ್ದಕ್ಕೆ ಯಾವ ಥರ ಅನುಭವಿಸ್ತಾ ಇದ್ದಾಳೆ ಅಂತೇಳಿ. ಈ ಥರ ಆಗಬಾರ್ದು ಯಾರಿಗೇ ಆಗಲಿ. ತುಂಬ ಬೇಜಾರಾಗ್ತೈತೆ. 2 ಲಕ್ಷ ಕಟ್ಟಬೇಕು ಅಂತ ಹೇಳ್ತವ್ರೆ. ಇನ್ನೇನು ಮಾಡೋಕ್ಕಾಗಲ್ಲ, ನಾನೇ ಕಟ್ತೀನಿ, ನಾನೇ ತೋರಿಸ್ತೀನಿ. ಹಿಂಗೋ ಚೆನ್ನಾಗಾದರೆ ಸಾಕು, ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ನಂಬ್ಕೊಂಡು ಬಂದಿದ್ದಾಳೆ. ನಾನು ಅವತ್ತು ನಮ್ಮ ಮಾಡೋಕ್ಕನ್ಗೂ ಒಳ್ಳೇದು ಮಾಡೋಕ್ಕಾಗಿ ಈ ರೀತಿ ಮಾಡಿದೆ. ನಾನೇ ಕೈಯಿಂದ ಹಾಕಿ ನಾನೇ ತೋರಿಸ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.